ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬಾ ದಿವಸ ಆಯಿತು ನಾನು ವೀಡಿಯೋಸ್ ಏನು ಅಪ್ಲೋಡ್ ಮಾಡೋದೆ, ಅಂದರೆ ಸ್ವಲ್ಪ ಬ್ಯುಸಿ ಇದ್ದೆ ಹಾಗಾಗಿ. ಸೊ ಇವತ್ತೇನೆಂದರೆ ನಾನೊಂದು ಸ್ನ್ಯಾಕ್ಸ್ ರೆಸಿಪಿಯಾಗಿ ಬಂದಿದ್ದೇನೆ. ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗೋ ಒಂದು ಸ್ನ್ಯಾಕ್ಸ್ ಆಗಿರುತ್ತಿದ್ದು, ಅಂದರೆ ಇದು ಕೂಡ ಕಾಸರಗೋಡು ಸ್ಟೈಲಲ್ಲಿರ್ತದೆ. ಆ ಕಡೆ ಎಲ್ಲ ಜಾಸ್ತಿ ಮಾಡೋದು ಈ ಥರ ಎಲ್ಲ ಹಬ್ಬಕ್ಕೆ. ಅದನ್ನೇ ನಿಮಗೆ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ. ಅಂದರೆ ಇದೊಂದು ಗೇರು ಬೀಜ ಉಂಟಲ್ವ, ಅದರ ಒಂದು ಶೇಪ್ ಆಗಿರ್ತದೆ ಈ ಒಂದು ಸ್ನ್ಯಾಕ್ಸ್. ಆದರೆ ಇದರ ಹೆಸರು ಬಂದು ಕೊಟ್ಟೆಯಪ್ಪಂ ಅಂತ ಹೇಳ್ತೀವಿ. ಕೊಟ್ಟೆಯಪ್ಪಂ, ಕೊಟ್ಟೆ ಅಂದರೆ ಗೇರು ಬೀಜ. ಸೊ ಅದು ಹೇಗೆ ಮಾಡೋದು, ಯಾವ ಥರ ಮಾಡೋದು, ಅದಕ್ಕೇನೆಲ್ಲ ಬೇಕು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಈ ಸ್ನ್ಯಾಕ್ ಮಾಡಲಿಕ್ಕೆ ನಾನು ಇಲ್ಲಿ 4 ಮೊಟ್ಟೆಯನ್ನು ತೆಗೆದಿದ್ದೇನೆ. ಅದು ಎಲ್ಲೋ ಕೂಡ ಬೇಕು, ವೈಟ್ ಕೂಡ ಬೇಕು. ಅದನ್ನೆರಡನ್ನು ಕೂಡ ತೆಗಿತಾ ಇದ್ದೇನೆ. ಅಂದರೆ ಪೂರ್ತಿ ಬೇಕು ಇದೊಂದು ಮೊಟ್ಟೆದ್ದು, ಅಂದರೆ 4 ಮೊಟ್ಟೆ ಬೇಕು ಇದಕ್ಕೆ. ಸೊ ಹಾಗಾಗಿ 4 ಮೊಟ್ಟೆಯನ್ನು ನಾನು ಒಂದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಅದನ್ನು ನಾವು ಗ್ರೈಂಡ್ ಮಾಡಬೇಕು ಹಾಗಾಗಿ. ಮತ್ತು ಅದಕ್ಕೆ ಅರ್ಧ ಕಪ್ಪಷ್ಟು ಸಕ್ಕರೆ ಬೇಕು. ಕರೆಕ್ಟಾಗಿರ್ತದೆ ಈ ಸ್ವೀಟೆಲ್ಲ. ಇದೇ ಥರ ನೀವು ಮಾಡಿ. 4 ಮೊಟ್ಟೆಗೆ ಅರ್ಧ ಕಪ್ಪಷ್ಟು ಶುಗರ್ ಸಾಕು ನಮಗೆ. ಒಂದು ಪಿಂಚ್ ಸಾಲ್ಟ್ ಹಾಕಿ, ಅದಂದರೆ ನಮಗೆ ಸ್ವೀಟನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ. ಮತ್ತು ಅದು ಎಗ್ ಸ್ಮೆಲ್ ಹೋಗಬೇಕಂದ್ರೆ ನಾವು ಅದಕ್ಕೆ ಸ್ವಲ್ಪ ಅರಿಶಿನ ಹುಡಿ ಕೂಡ ಹಾಕ್ಬೋದು ನೀವು. ನಾನಿಲ್ಲಿ ಹಾಕಿದ್ದೇನೆ ಸ್ವಲ್ಪ 1/4 ಟೀ ಸ್ಪೂನ್ ಅಷ್ಟು. ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ಒಂದು ಕಡೆ ಇಟ್ಟೆ. ಮತ್ತು ಈ ಸ್ನ್ಯಾಕ್ ಮಾಡಲಿಕ್ಕೆ ನಾನು 4 ಕಪ್ಪಷ್ಟು ನಾನು ಮೈದಾವನ್ನು ತಗೊಂಡಿದ್ದೇನೆ. ಮತ್ತು ಇದಕ್ಕೆ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಗೀಯನ್ನು ಹಾಕಿ, ತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೈಯಲ್ಲಿ. ಮೊದಲಿಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ ತುಪ್ಪ ಎಲ್ಲ ಕಡೆ ಆಗಬೇಕು, ಹಾಗೆ ಮಿಕ್ಸ್ ಮಾಡಿ. ಮತ್ತು ಏನಂದರೆ ನಾವು ಎಗ್ ಬ್ಯಾಟರ್ ಉಂಟಲ್ವ, ಅದನ್ನು ಇದಕ್ಕೆ ಆ್ಯಡ್ ಮಾಡಿದರೆ ಆಯಿತು. ಮತ್ತು ಇದಕ್ಕೆ ನಾವು ನೀರು ಅದು ಇದು ಯಾವುದು ಹಾಕಬಾರ್ದು. ನೀರು ಹಾಕಿದರೆ ನಮಗಿದು ಹಾಲಾಗ್ತದೆ. ಹಾಗಾಗಿ ಇವಾಗ ನೋಡಿ, ಇದೇ ಸಾಕಾಗ್ತದೆ. ನಾವೇನು ಮೊಟ್ಟೆದ್ದು ಉಂಟಲ್ವ, ಅದು ಕರೆಕ್ಟಾಗಿರ್ತದೆ. 4 ಕಪ್ಪಿಗೆ 4 ಮೊಟ್ಟೆ ಕರೆಕ್ಟಾಗಿರ್ತದೆ. ಮತ್ತು ಇದನ್ನು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಬೇಕು. ಅಂದರೆ ಒಂದು ನಾವು ಚಪಾತಿ ಮಾಡ್ತೀವಲ್ಲ ಆ ಥರ ಆಗಬೇಕು. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ಇದನ್ನು ಒಂದು ಅರ್ಧ ಗಂಟೆ ಇಡಬೇಕು, ಆ ಥರ ಏನೂ ಇಲ್ಲ. ಆವಾಗಲೇ ನಮಗೆ ಇದನ್ನು ಮಾಡ್ಬೋದು, ಈ ಸ್ನ್ಯಾಕನ್ನು ಮಾಡ್ಬೋದು. ಹಾಗೆ ನಾನು ಇದನ್ನೊಂದು 4 ಬಾಲ್ ಥರ ಮಾಡಿ ಡಿವೈಡ್ ಮಾಡಿದ್ದೇನೆ. ಮತ್ತು ಬೇಕಿದ್ದರೆ ನೀವು ಇಲ್ಲಿ ನಾನು ಮೈದಾ ಹುಡಿ ಉಂಟಲ್ವ, ಅದನ್ನು ಕೌಂಟರ್ ಟಾಪಿಗೆ ಹಾಕಿದ್ದೇನೆ. ಹಾಗೆ ನೀವು ಕೂಡ ಹಾಕ್ಬೋದು, ಹಾಕಬೇಕೇನಿಲ್ಲ, ಆದರೂ ಬೇಕಿದ್ದಲ್ಲಿ ಹಾಕಿ ನೀವು. ಮತ್ತು ಈ ಥರ ನೀವು ಶೇಪ್ ಮಾಡಿ ಚಪಾತಿಗೆ ಮಾಡ್ತೀವಲ್ಲ ಹಾಗೆಯೇ ನೋಡಿ, ಇಷ್ಟು ದಪ್ಪ ಇರಬೇಕು. ಅದು ತುಂಬ ತೆಳುನೂ ಇರಬಾರ್ದು. ಮತ್ತು ಏನಂದರೆ ನಾವು ಮೆಡಿಸಿನ್ ತೆಗಿತೀವಲ್ಲ, ಸಿರಪ್ ಟಾನಿಕ್ ಇರ್ತಲ್ವ, ಅದರ ಒಂದು ಮುಚ್ಚಲನ್ನು ತೆಗೆದು ಈ ಥರ ಅರ್ಧ ಭಾಗದಷ್ಟು ನಾವು ಇಡಬೇಕು. ಮೊದಲಿದ್ದು ನಾವು ಫಸ್ಟಿಗೆ ಮಾಡಿದ್ವಿ, ಅದು ಶೇಪ್ ಬರಲ್ಲ, ಅದನ್ನು ನೀವು ಆ ಕಡೆ ಇಟ್ಟರೆ ಆಯಿತು. ಮತ್ತು ಇದೇ ಥರ ಎಲ್ಲವನ್ನು ನಾವು ಮಾಡಿದರೆ ಆಯಿತು. ನೀವು ನೋಡಿ ಈಗ ಎಷ್ಟು ಚೆನ್ನಾಗಿ ಅದೊಂದು ಶೇಪ್ ಬರ್ತದೆ. ಅಂದರೆ ಅರ್ಧ ಮುಚ್ಚೆ, ಫುಲ್ ಕವರ್ ಮಾಡಬೇಡಿ. ಮುಚ್ಚಲನ್ನ ಅರ್ಧ ಭಾಗದಷ್ಟು ನಾವು ಅದಕ್ಕೆ ಹಾಕಿ ಪ್ರೆಸ್ ಮಾಡಬೇಕು. ಆವಾಗ ನಮಗೆ ಈ ಥರ ಮೂನ್ ಉಂಟಲ್ವ, ಚಂದ್ರ, ಅದೇ ಥರ ನಮಗೆ ಶೇಪಾಗಿ ಬರ್ತದೆ. ಸೊ ಅದನ್ನೆಲ್ಲ ಒಂದು ಪ್ಲೇಟಲ್ಲಿ ಇಟ್ಟರೆ ಆಯಿತು. ಅದನ್ನು ಹಾಕುವಾಗ ಮೈದಾ ಹಾಕಬೇಕು ಪ್ಲೇಟಿಗೆ, ಆ ಥರ ಏನಿಲ್ಲ, ಅದೇನೂ ಆಗಲ್ಲ. ಫ್ರೈ ಮಾಡುವಾಗ ಚೆನ್ನಾಗಿ ಬರ್ತದೆ. ಮತ್ತು ಇದಕ್ಕೆ ನಾನು ಫ್ರೈ ಮಾಡಲಿಕ್ಕೆ ಅರ್ಧ ಲೀಟ್ರಷ್ಟು ತೆಂಗಿನ ಎಣ್ಣೆಯನ್ನು ತಗೊಂಡಿದ್ದೇನೆ. ಬೇರೆ ಯಾವ ಎಣ್ಣೆಯಲ್ಲೂ ಕೂಡ ಇದನ್ನು ಫ್ರೈ ಮಾಡಬೇಕು. ತೆಂಗಿನ ಎಣ್ಣೆ ಉಂಟಲ್ವ, ಅದರಲ್ಲೇ ಫ್ರೈ ಮಾಡಿ ಚೆನ್ನಾಗಿ ಬರ್ತದೆ. ಮತ್ತು ಇದನ್ನು ತುಂಬ ಹೈ ಫ್ಲೇಮಲ್ಲಿ ನಾವು ಎಣ್ಣೆಯನ್ನು ಬಿಸಿ ಮಾಡಬೇಕು. ಆದಮೇಲೆ ನಾವು ಈ ಸ್ನ್ಯಾಕನ್ನು ಹಾಕುವಾಗ ಲೋ ಫ್ಲೇಮಲ್ಲಿ ಇಡಬೇಕು. ಮತ್ತು ಇದನ್ನೆಲ್ಲವನ್ನು ಈಗ ಒಂದೊಂದರ ಥರ ಹಾಕಿ ಫ್ರೈ ಮಾಡಿದರೆ ಆಯಿತು. ಲೋ ಫ್ಲೇಮಲ್ಲೇ ಫ್ರೈ ಮಾಡಿ, ಇಲ್ಲಾಂದರೆ ಒಳಗಡೆ ಕುಕ್ ಆಗಲ್ಲ ಹಾಗಾಗಿ. ಸೊ ಇವಾಗ ಇದನ್ನು ಹಾಕಿ ಆವಾಗಲೇ ನಾವು ಚಮಚ ಅದೇನು ಹಾಕಬಾರ್ದು, ಹಾಕಿದರೆ ಅದು ಶೇಪೆಲ್ಲ ಹಾಳಾಗ್ತದೆ ಹಾಗಾಗಿ. ಸೊ ಇವಾಗ ಇದನ್ನು 2 ಸೈಡ್ ಚೆನ್ನಾಗಿ ಡೀಪ್ ಫ್ರೈ ಮಾಡಿ, ಲೋ ಫ್ಲೇಮಲ್ಲೇ ಫ್ರೈ ಮಾಡಿ. ನೀವು ಫ್ರೈ ಮಾಡಿದರೆ ಈ ಥರ ಕಲರ್ ಕೂಡ ಬರ್ತದೆ. ಕಲರ್ ಸ್ವಲ್ಪ ಬರುವಾಗಲೇ ನಾವು ತೆಗಿಬೇಕು, ಅಂದರೆ ಮತ್ತೆ ಕೂಡ ಅದು ಚೆಂದ ಒಂದು ಕಲರ್ ಬರ್ತದೆ. ಸೊ ಇವಾಗ ನೀವು ನೋಡಿದ್ರಲ್ಲ ಗೈಸ್, ಯಾವ ಥರ ನಾನು ಮಾಡ್ತಾ ಇದ್ದೇನೆ, ಹೀಗೇ ನೋಡಿ, ಏನೂ ಆಗಲ್ಲ. ಎಷ್ಟು ದಿವಸ ಇಟ್ಟರೂ ಕೂಡ ಹಾಲಾಗಲ್ಲ, ಕ್ರಿಸ್ಪಿಯಾಗಿರ್ತದೆ. ಅದು ಮಾಡಿ ನಾವು ತೆಗೆದಾಗಲೇ ಕ್ರಿಸ್ಪಿ ಆಗಲ್ಲ, ಮತ್ತೆ ಅದು ಕ್ರಿಸ್ಪಿಯಾಗಿ ಬರ್ತದೆ. ಸೊ ಇವಾಗ ನೋಡಿದ್ರಲ್ಲ ಗೈಸ್ ನೀವು, ಈ ಗೇರು ಬೀಜ ಸ್ನ್ಯಾಕ್ ಹೇಗೆ ಮಾಡೋದಂತ, ಅಂದರೆ ಕೊಟ್ಟೆಯಪ್ಪಂ. ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವವರೆಗೂ ಬಾಯ್.